ಯಾರಲ್ಲ ಮುರಾರಿ? ಅವ್ರು ಗೊತ್ತವ್ರೆ ದಣೆ. ಅಯ್ಯೋ ಮನೆ ಹಾಳು ಬಡ್ಡಿ ಮಗರೇ, ಇವತ್ತು ನಿನ್ನ ಉಳಿಸಲ್ಲ ಕಣೋ, ನಿನ್ನ ತಂಗಿ ಹನಿತನ ಕೊಂದ ಪಾಪಿ ಇವನೇ ಕಣೋ, ಇವನೇ. ಏನ್ ಹೇಳ್ತಾ ಇದೆ ಪ್ರಾಣೇಶ್? ಹೌದು, ನನ್ನ ಮುದ್ದಿನ ತಂಗಿನ ಕೊಂದಿದ್ದು ಈ ನೀಚನ? ಹೌದು, ಈ ನೀಚ. ಇಂಥ ನೀಚ ಭೂಮಿ ಮೇಲೆ ಇರಬಾರ್ದು. ಇವನ್ನ ತೀರಿಸ್ಬಿಡಿ. ಏನ್ ಹೇಳ್ತಾ ಇದೀಯ ಅಮೃತ ನೀನು? ಹೌದು, ಇಷ್ಟು ದಿವಸ ನೀನು ಹೇಳ್ತಾ ಇದ್ದಿದ್ದೆಲ್ಲ ಸತ್ಯ ಸುಳ್ಳ? ಏನಮ್ಮ ಹೇಳ್ತಾ ಇದೀಯ? ಅವನನ್ನ ಕೊಲ್ಬೇಡ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಅಂತ ನಮಗೆ ಗೊತ್ತಾಗ್ಬೇಕು. ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗೆ ಈ ಪಾಪಿ, ಈ ದುಷ್ಟ ಒಬ್ಬನೇ ಉತ್ತರ ಕೊಡೋದಕ್ಕೆ ಸಾಧ್ಯ. ಅದಕ್ಕೆ ನನ್ನ ಗಂಡನ ಮೊದಲನೇ ರಾತ್ರಿ ಆಗಿ ನಮ್ಮ ಸುಖ ಸಂಸಾರನ ಪ್ರಾರಂಭಿಸಬೇಕಂತೀನ ನಾನು ಕೋಣೆಗೆ ಹೋಗಿ ಬರೋಷ್ಟೊಳಗೆ ಇವನಲ್ಲಿದ್ದ. ಇವನ್ ಯಾಕೆ ಬಂದ, ಏನಾಯ್ತು, ನನ್ನ ಗಂಡ ಯಾಕಾಗಿ ಮಾಡಿದ್ರು ಏನು ಗೊತ್ತಿಲ್ಲ. ಅದಕ್ಕೆ ಅವನೇ ಉತ್ತರ ಕೊಡ್ಬೇಕು. ಹೇಳೋವರೆಗೂ ನಾನು ಬಿಡಲ್ಲ. ಹೇಳೋ, ಮಾತಾಡೋ, ನೀಚ ಮಾತಾಡೋ, ಏನೋ ಮಾಡಿ, ಏನೋ ಯಾವ ಕಾರಣಕ್ಕೂ ನಾನು ತಿಳಿಸಲ್ಲ. ನೋಡು, ಹೇಳಿಲ್ಲ ಅಂದ್ರೆ ನಮ್ಮ ಅಣ್ಣನ ನಿನ್ನ ಉಳಿಸೋದಿಲ್ಲ. ಹೇಳೋ. ಮೊದಲು ಮರ್ಮದ ಗುಟ್ಟನ್ನ ತಿಳಿಸು. ಮೊದಲು ಏನ್ ನಡೀತು ಅಂತ ಆ ವಿಚಾರ ತಿಳಿಸು. ಇಲ್ದೇ ಇದ್ರೆ ನಿನ್ನ ಇಲ್ಲೇ ನಾನು ನನ್ನ ತಮ್ಮ ಸೇರಿ ಸಾಯಿಸ್ಬಿಡ್ತೀವಿ. ಹೇಳ್ತೀನಿ ನನ್ನ ಬಿಟ್ಬಿಡಿ. ಗಗನ್ ಒಬ್ಬ ಮಹಾ ಕುಡುಕ, ಅದಕ್ಕಿಂತ ಮಿಗಿಲಾಗಿ ಪುರುಷೋತ್ತನಿಲ್ಲದ ಒಬ್ಬ ಪುರುಷ ಗಜೇಂದ್ರ. ಅದರಿಂದ ಅವನೇ ನನ್ನನ್ನ ನನಗೆ ಕುಡಿಯುವ ಪಟ ಕಲಿಸಿ ಅವನ ಮುಳುಗೋ ಕೋಣೆಗೆ ನನ್ನನ್ನು ಕಳಿಸ್ತಾ. ಏನೋ ಮಾತಾಡ್ತಾ ಇದೀಯಾ? ನಾನು ನಿನಗೆ ತಲೆ ಹಿಡಿಸಿದ್ನ? ಏನೋ ಮಾತಾಡ್ತಾ ಇದೀಯಾ? ನನ್ನ ತಂಗಿ ಬಗ್ಗೆ ಈ ರೀತಿ ಪದಗಳನ್ನ ಉಪಯೋಗಿಸ್ತೀಯಾ? ಮನಸಾರೆ ಸಪ್ತಪದಿ ತುಳಿದು ಕೈ ಹಿಡಿದ ಗಂಡ ನೋಡೋನೆ ಮೊದಲ ರಾತ್ರಿಯಲ್ಲೇ ಪ್ರೀತಿ ಪ್ರೇಮ ಎಂಬ ಸುಳ್ಳುಗಳನ್ನ ಹೇಳಿ ಯಾರೋ ಮಿಂಡಂತೆ ಓಡೋದಿದ್ಲ ತಂಗಿ ಬಂಡ ಸಹೋದರಿ. ಮುಚ್ಚ ಬಾಯಿ. ನೋಡು, ಕಟ್ಕೊಂಡಿರೋ ಗಂಡನಿಗೆ ಮೋಸ ಮಾಡಿ ಯಾವನ್ ಜೊತೆನ ಓಡೋಗಕ್ಕೆ ನಾನೇನಂತ ಹೀನ ಕುಲದಲ್ಲಿ ಹುಟ್ಟಿರೋ ಹೆಣ್ಣಲ್ಲ ಕಣು. ಗಂಡನೇ ಸರ್ವಸ್ವ ಅಂತ ಬದುಕೋ ಹೆಣ್ಣು ನಾನು. ನೀನೊಬ್ಬ ಷಂಡ ಆಗಿ ತಾನೇ ತಾಲಿ ಕಟ್ಟಿರೋ ಹೆಂಡತಿ ಕೋಣೆಗೆ ಮತ್ತೊಬ್ಬನ ಕಳ್ಸಿರೋ ನೀಚ ಕಣೋ. ಮುಚ್ಚ ಬಾಯಿ ಲುಚ್ಚೆ ಎಣ್ಣೆ. ಮಡದಿಯೊಡನ ಕೋಣೆಗೆ ಮಲಗುವ ಮತ್ತೊಬ್ಬನನ್ನು ಕಳಿಸಿ ಮಧುಪಾನ ಮಾಡಿ ಮಲಗಲು ನಾನು ಕುಲಹೀನಲ್ಲ. ನೀನು ಆಗ್ತಾರೋಕೆ ಅಂತ ಕೋಣೆಗೆ ಹೋದ್ಮೇಲೆ ನಾನು ಬಾತ್ರೂಮ್ ಹೋಗಿದ್ ಬರೋಣ ಅಂತ ಹೋಗುವಾಗ ಏನೋ ಅಕಸ್ಮಾತ್ ಆಗಿ ಮೂರ್ಛೆ ತಪ್ಪಿದ್ದೆ. ಮತ್ತೆ ಎದ್ದು ಎತ್ತರಗೊಂಡು ಕೋಣೆಯೆಲ್ಲ ಹುಡ್ಕಾಡಿದಾಗ ನೀನು ಅಂದು ಅವತ್ತು ನನ್ನಿಂದ ಮಾಯವಾದಳು. ಇಂದು ಇವತ್ತು ಈ ಪ್ರಾಣೇಶನ ಮನೆಯಲ್ಲಿ ಪ್ರತ್ಯಕ್ಷವಾಗಿದೆಯಲ್ಲ, ಇದಕ್ಕೇನು ಕಾರಣ? ಇದಕ್ಕೇನು ಉತ್ತರ? ಅದು ಸತ್ಯಾಂಶ ಏನು ಅಂತ ನಾನು ಹೇಳ್ತೀನಿ. ನೀವು ಯಾರು ದುಡುಕಿ ಹಾತರ ನಿರ್ಧಾರ ತಗೋಬೇಡಿ. ಹೇ ಮನೆಯಾಳ, ಬಾರ ಇಲ್ಲಿ ನೋಡು. ಅಲ್ಲಿ ಏನ್ ನಡೀತು ಅಂತ ಇಂಚಾಗಿ ಹೇಳಿ ನಿನ್ನ ಪ್ರಾಣ ಉಳಿಸ್ಕೋ. ಹೇಳ್ತೀನಿ ಪ್ರಾಣೇಶಪ್ಪ, ಹೇಳ್ತೀನಿ ಬಿಡಪ್ಪ, ಹೇಳ್ತೀನಿ. ಅವತ್ತು ಅಮೃತ ಮೇಡಮು ಗಗನ್ನು ಇಬ್ರು ಫಸ್ಟ್ ನೈಟ್ ಮಾಡ್ಕೋಬೇಕಾದ್ರೆ ಸ್ನಾನಕ್ಕೆ ಅಂತ ಹೋದ್ರು.
ಈ ನೀಚ ಅವನಲ್ಲ ನಮ್ಮ ದಣಿ ಒಂದ್ ಫುಲ್ ಕೇಸ ಇವಡ್ಸ್ತಕ ಹೋಗಿ ಕೂದ್ಬಿಟ್ಟ ಟ್ಯಾಂಕಿ. ಮನೆ ಹಾಳಾದ ಮಕ್ಕಳ, ಅವತ್ತು ಸ್ನಾನ ಮಾಡಿ ಅವ್ರು ಮೂಚೆ ಬಿದ್ದಂಗಿದ್ರು, ಇವರು ಹೋಗಿ ಕೆಡ್ಸೋಕ್ ಹೋದ್ರು, ಆಲಿಲ್ಲ ಹೊಂಟ್ ಬಂದ್ರು. ಏ ಗಜೇಂದ್ರ, ನಾನು ನಿನ್ಗೇನ ದ್ರೋಹ ಮಾಡಿದೆ? ಏ ಅಯ್ಯೋ ವಿಶ್ವಾಸಘಾತಕ, ಸುಖ ನನ್ನ ಜೀವನದಲ್ಲಿ ನಿನ್ನಂತ ಲೋಫರನ್ ಮಗನ ನೋಡೇ ಇಲ್ವಲ್ಲೋ. ನಗ್ನಗ್ತಾ ಇದೆ ನನ್ನ ಸಂಸಾರನ ಹೊಡೆದ್ಬಿಟ್ಟಲ್ಲೋ. ಹೇಳೋ, ನಿನ್ನಿಂದಾಗಿ ನಮ್ಮ ಸಂಸಾರ ಹಾಳಾಗೋಯ್ತಲ್ಲೋ. ಗಗನ್, ನಿನ್ನಿಂದ ನನಗೆ ಏನೂ ಆಗಿಲ್ಲ. ನಿನ್ನಿಂದ ನನಗೆ ಏನೂ ಆಗಿಲ್ಲ. ಅಮೃತಳ ದೇಹಸಿ ಶ್ರೀಧರನ ನಾಲ್ಕಕ್ಕೆ ಜಮೀನು ನನ್ನ ಈಗ ಮಾಡಿಸ್ಬಿಡ್ತು ಕಣೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ಕ್ಷಮೆ ನಿನಗೆಲ್ಲೋ ಕ್ಷಮೆ ಉಂಟು. ನಿನ್ನ ಸ್ನೇಹಿತನ, ನಿನ್ನ ಜೊತೆಗಾರನಾಗಿ ಬಂದಿದ್ನಲ್ಲ ನಾನು, ನನ್ನ ಅವಿವೇಕತನಕ್ಕೆ ನಾನು ಚಪ್ಪಲಿ ತಗ ಹೊಡ್ಕೋಬೇಕಣೋ. ಅಲ್ಲ, ಶೀಲವತಿಯಾದ ನನ್ನ ಪತಿಯನ್ನ ಇವಳು ಶೀಲದ ಬಗ್ಗೆ ಅನುಮಾನ ಪಟ್ಬಿಟ್ನಲ್ಲ. ನನ್ನ ಬಾಲ್ಯ ಸ್ನೇಹಿತನಾದ ಕೃಷ್ಣ, ಅವನಿಗೂ ನಾನು ನೋವು ಕೊಟ್ಬಿಟ್ಟೆ. ಶ್ರೀಧರ್ ಬಾವ, ಶಾರದಕ್ಕ, ನಿಮಗೂ ನೋವುಗಳನ್ನು ಮಾತನಾಡಿ ನಾನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ. ಏಯ್ ಗಗನ್, ಹಣೆಬರ ಕೆಟ್ಟಾಗ ಇಂಥ ಘಟನೆಗಳು ನಡೆದೋಯ್ತವೆ ಕಣೋ. ಹೋಗ್ಲಿ ಬಿಡು. ಗಗನ್, ನಿನ್ ಮೇಲೆ ನಮ್ಗೆ ಏನೂ ದ್ವೇಷ ಇಲ್ಲಪ್ಪ. ತಿಳಿದೇ ಮಾಡಿದ್ದು ಏನು, ನೀನ್ ತಪ್ಪು ತಿಳ್ಕೊಬೇಡಪ್ಪ. ಗಗನ್, ಹೋಗ್ಲಿ ಬಿಡಪ್ಪ. ತಪ್ಪು ಎಲ್ರು ಮಾಡ್ತಾರೆ. ಸದ್ಯ ಈಗ ಒಳ್ಳೆಯವರಾದ್ರಲ್ಲ, ಅಷ್ಟೇ ಸಾಕು. ನೀವಿಬ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕನ್ನೋದೇ ನಮ್ಮ ಆಸೆ ಕಣೋ. ಇನ್ ಮುಂದೆ ಆದ್ರೂ ನಗ್ನಗ್ತಾ ಅರ್ಥ ಮಾಡ್ಕೊಂಡು ಜೀವನ ಮಾಡಿ, ಅಷ್ಟೇ ಸಾಕು. ಅರಿ ನೋಡಿ, ನೀವು ದೇವಮನವರು. ನಿಮ್ಮ ಬಗ್ಗೆ ನಾನು ಕೂಡ ತಪ್ಪಾಗಿ ಯೋಚನೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೇಳು ಅಮೃತ, ನಿನ್ನ ಈ ಒಳ್ಳೆತನನ ಅರ್ಥ ಮಾಡ್ಕೊಳ್ದೆ ನಾನು ಕೂಡ ನಿನ್ನ ಶೀಲದ ಬಗ್ಗೆ ಅನ್ಯಾಯ ಬಿಟ್ಬಿಟ್ಟು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಮೃತ, ಜಗನ್, ಅವತ್ತು ನಾನು ನಿಮ್ಮ ಮದುವೆ ದಿನ ವಿಷಯ ಹೇಳಕ್ ಬಂದಾಗ ನೀವು ತಾಳ್ಮೆಯಿಂದ ಕೇಳಿದ್ರೆ ಇವತ್ತು ಒಬ್ರಿಗೊಬ್ರು ಕ್ಷಮೆ ಕೇಳೋ ಅವಶ್ಯಕತೆನೇ ಇರಲಿಲ್ಲ. ಹೇ ಪಾಪಿ, ಅಣ್ಣ, ಇವ್ನು ಮಾತ್ರ ಬಿಡ್ಬಾರ್ದಣ್ಣ. ನನ್ನ ಹನಿತನ ಕೊಂದನ್ನ ಇವನ್ನ ನಾನು ಖಂಡಿತ ಉಳಿಸಲ್ಲ. ಖಂಡಿತ ಉಳಿಸಲ್ಲ. ನೀವು ಬಿಡಿ. ನಾನು ಪಟ್ಟ ವೇದನೆಯ ಇವನು ನರಳಿ ನನಗೆ ನೀವು ಮಾಡ್ತಿರೋದು ಒಂದು ಸಾರಿ ಸೆರೆವಾಸ ಅನುಭವಿಸಿದ್ರೆ ಸಾಕು. ನಿನಗೆ ಗೊತ್ತಾಗಲ್ಲ ಅಣ್ಣ, ನಾನು ಬಿಡಲ್ಲ ಅವ್ನ. ಇಲ್ಲ ಕೃಷ್ಣ, ಬೇಡ ಕೃಷ್ಣ. ಪ್ರಣೇಶ್, ಸುಮ್ನಿರು. ಕೂಲ್ ಡೌನ್. ಹಿಂದೆ ನೀನು ತಿಳಿದೇನೋ ಒಂದು ತಪ್ಪು ಮಾಡಿ ಜೈಲು ವನವಾಸ ಅನುಭವಿಸ್ಕೊಂಡು ಬಂದಿದೀಯಾ. ಇಂಥ ಕುಲ ನನ್ನ ಮಕ್ಕಳನ್ನ ನಾನು ನೋಡ್ಕೋತೀನಿ. ಇಲ್ಲೋ ಕಳ್ಳನ ಮಕ್ಕಳ, ನಿಮ್ಗೆ ಇಲ್ಲ ಸಲ್ಲದ ಕೇಸ್ ಎಲ್ಲ ಹಾಕಿ FIR ಮಾಡಿ ನೀವು ಜೀವನ ಪೂರ್ತಿ ಲಾಕಪ್ ಅಲ್ಲೇ ಕೊಳಿಬೇಕು. ಆ ರೀತಿ ಮಾಡ್ತೀನಿ. ಇದರ್ ಬಾಬಾ, ಶಾರದಕ್ಕ, ನೀವಿನ್ನು ಹೊರಡಿ. ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇತಕ್ಕೆ ಸುಖ ಶಾಂತಿ ನಾಶಕ್ಕೆ, ಸುಖ ಶಾಂತಿ ನಾಶಕ್ಕೆ.